ಹಾಯ್ ಫ್ರೆಂಡ್ಸ್, ನಾನಿವತ್ತು ತಿರುಪತಿಗೆ ಹೋಗ್ತಾ ಇದ್ದೀನಿ. ತಿರುಪತಿಗೆ ಹೋಗ್ತಾ ಅಂದವೇ ನಮ್ಮ ಮನೆ ಹತ್ರ ಇರುವ ಗುರುಸಾಗರ್ ಹೋಟೆಲ್ ಟಿಫನ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಟಿಫನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಇಲ್ಲೇ ಟಿಫನ್ ಮುಗಿಸ್ಕೊಂಡು ತಿರುಪತಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಜರ್ನಿ ನೀವು ನನ್ನ ಜೊತೆ ಬನ್ನಿ. ನಾವಿವಾಗ ಹೋಗ್ತಿರೋ ರೂಟ್ ಬಂದು ಹೆಬ್ಬಾಳಿಂದ ಹೊಸಕೋಟೆ, ಕೋಲಾರ, ಮುಳುಬಾಗಿಲು, ಚಿತ್ತೂರು, ಅಲ್ಲಿಂದ ತಿರುಪತಿ, ಅಲ್ಲಿಂದ ತಿರುಮಲ, ಈ ರೂಟಲ್ಲಿ ಹೋಗ್ತಿದ್ವಿ. ರೂಟ್ ಬಂದು A1 ಫಸ್ಟ್ ಕ್ಲಾಸ್ ಆಗಿದೆ. ಮಾತ್ರ ಈ ರೂಟಲ್ಲಿ ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಒಂಚೂರು ಗುಂಡಿ ಇಲ್ಲ, ಏನಿಲ್ಲ, ಸಖತ್ತಾಗಿತ್ತು ರೋಡ್ ಮಾತ್ರ. ಫ್ರೆಂಡ್ಸ್, ಎಲ್ಲರೂ ಒಂದನ್ನು ಅಬ್ಸರ್ವ್ ಮಾಡಿ, ನಾವು ಕರ್ನಾಟಕದಿಂದ ಆಂಧ್ರ ಬಂದಿದ್ದೀವಿ ಅನ್ನೋಕ್ಕೆ ಈ ರೋಡೇ ಸಾಕ್ಷಿ ಆಗುತ್ತೆ. ಯಾಕೆ ಅಂದರೆ ನಾವೀಗ ವೈಟ್ ಟಾಪಿಂಗ್ ಮೇಲೆ ಹೋಗ್ತಿದ್ವಿ. ಈಗ ಸಡನ್ಲಿ ನೋಡಿ ಚೇಂಜ್ ಆಯಿತು, ಯೆಲ್ಲೋ ಟಾಪಿಂಗ್ ಬಂದ್ವಿ. ಇಷ್ಟೇ ವ್ಯತ್ಯಾಸ ಆಂಧ್ರಕ್ಕೂ ನಮ್ಮ ಕರ್ನಾಟಕಕ್ಕೂ. ನಮ್ಮ ಕರ್ನಾಟಕದಲ್ಲಿ ವೈಟ್ ಟಾಪಿಂಗ್ ಇರುತ್ತೆ, ಇಲ್ಲಿ ಯೆಲ್ಲೋ ಟಾಪಿಂಗ್ ಇರುತ್ತೆ. ಇಷ್ಟಲ್ಲೇ ನಾವು ತಿಳ್ಕೊಳ್ಬೇಕು ನಾವು ಆಂಧ್ರ ಬಂದಿದ್ದೀವಿ ಅಂತ. ಸೂಪರ್ ಅಲ್ಲ? ಈ ಹೋಟ್ಲಿಗೆ ಬಂದು ಊಟಕ್ಕಂತ ನಿಲ್ಸಿದ್ದೀವಿ. ಈ ಲೊಕೇಶನ್ನು ಯಾರಿಗಾನ ಗೊತ್ತಿದ್ರೆ ನನ್ನ ವ್ಯೂವರ್ಸು ಈ ಲೊಕೇಶನ್ ಯಾವುದು ಅಂತ ಕಮೆಂಟ್ ಹಾಕಿ. ನಾವು ಆಂಧ್ರ ಫುಲ್ ಮೀಲ್ಸ್ ಅಂತ ಒಂದು ಫುಲ್ ಊಟ ತಗೊಂಡ್ವಿ. ಬಟ್ ಟೇಸ್ಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು, ಸೂಪರ್. ಹೋಗ್ತಾ ಇತ್ತಲ್ಲ ನಮ್ಮ ಮೇಲೆ ಅಂತ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಐತಲ್ಲ, ಮೈಸೂರು ಟು ತಿರುಪತಿ, ಅಮರಾವತಿ. ಗರುಡ ಸ್ಟ್ಯಾಚು ಹಿಂಗೋಗಿ ಇಲ್ಲ ಮೇಲೆ ಲೋಕ ಇದೆಯಲ್ಲ ಇವಾಗ ಜಿಪ್ಪು ಸರ್, ಇಲ್ಲೆಲ್ಲ ಹತ್ತದಲ್ವಾ? ಇಲ್ಲೇ ಅಲ್ಲಿಂದ ಹತ್ತೋದು, ಇಲ್ಲಿ ಒಳಗಡೆ ಹೋಗೋದು. ಏನು ಸರ್ ಇದು? ಸೆಕ್ಯೂರಿಟಿ ಚೆಕ್ ಪೋಸ್ಟ್. ಇಲ್ಲಿಂದೇನು? ಇಲ್ಲೇ ಎಲ್ಲ ಕಿತ್ತು ಸಾಕ್ತಾನೆ ಭಾಗಗಳು ಇರೋದೆಲ್ಲ. ಆ ಕಡೆ ಹಾಕ್ಬಿಟ್ಟು ನಡ್ಕೊಂಡು ಹೋಗೋದು. ಚಪ್ಪಲಿ ಹಾಕಂಗಿಲ್ಲ. ಇವಾಗ ಜಸ್ಟ್ ತಿರುಮಲ ಎಂಟ್ರೆನ್ಸ್ ಆದ್ವಿ. ಎಂಟ್ರೆನ್ಸಿಗೆ ಬಂದಿದ ತಕ್ಷಣನೇ ಇಲ್ಲಿ ಕಾರಲ್ಲಿ ಫುಲ್ಲು ಚೆಕಿಂಗ್ ಮಾಡ್ತಾ ಇದ್ದಾರೆ. ಒಂದು ಡ್ರಾಪು ಪ್ಲಾಸ್ಟಿಕ್ಕು, ವಾಟ್ರ್ ಬಾಟಲ್ಸು ಏನು ತಗೊಂಡೋಗಕ್ಕೆ ಬಿಡೋದಿಲ್ಲ. ನೋಡಿ ಎಷ್ಟು ಗಾಡಿಗಳು ನಿಂತಿದೆ ನೋಡಿ, ಫುಲ್ಲು ಗಾಡಿ ಇವೆಲ್ಲ ಚೆಕಿಂಗೆ. ಪ್ರತಿಯೊಂದು ಗಾಡಿನೂ ಚೆಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಡ್ರಾಪ್ ಮಾಡ್ತಾರೆ. ಇಲ್ಲಿ ನೋಡಿ ವಾಟ್ರ್ ಬಾಟ್ಲ್ಗಳು ಎಷ್ಟು ಬಿಸಾಕಿದ್ದಾರೆ. ಈ ರೀತಿ ಚೆಕಿಂಗ್ ಮಾಡ್ಕೊಂಡು ಕಳಿಸ್ತಾರೆ. ಬಟ್ ದೇವಸ್ಥಾನಗಳಲ್ಲಿ ಈ ಥರ ಮಾಡೋದು ತುಂಬಾ ಒಳ್ಳೆಯದು. ಬನ್ನಿ ಮೇಲೆ ಹೋಗೋಣ. ಕರ್ನಾಟಕ ಭವನ ಏನು ಸಖತ್ತಾಗಿದೆ ಅಲ್ಲಪ್ಪ, ಚೆನ್ನಾಗಿತ್ತಲ್ಲ? ಈಗ ಅವಾಗ ಇನಾಗ್ರೇಷನ್ ಆಗಿದ್ದು. ನಾನು ಹೇಳಿದ್ದು DK ಎಲ್ಲ ಬಂದಿದ್ರು ಅಂತ. ಅವಾಗಲೇ ಓಪನ್ ಆಗಿತ್ತಾ ಇದು? ಫ್ರೆಂಡ್ಸ್, ಅಲ್ಲೇ ತಿರುಮಲಕ್ಕೆ ಬಂದು ರೂಮ್ ಎಲ್ಲ ಚೆಕ್ ಇನ್ ಮಾಡ್ಕೊಂಡ್ವಿ. ಕರ್ನಾಟಕ ಭವನದಲ್ಲಿ ರೂಮ್ ಮಾಡಿದ್ವಿ ನಾವು. ಚೆಕ್ ಇನ್ ಎಲ್ಲ ಆಯಿತು. ಇವಾಗ ಏನು ತಿರುಪತಿಗೆ ಬರೋದು ಬಂದ್ಬಿಟ್ಟಿದ್ವಿ. ಅದಕ್ಕೆ ಮುಡಿ ಕೊಡೋಣ ದೇವರಿಗೆ ಅಂತ ಹೋಗ್ತಾ ಇದ್ದೀವಿ ನಾವಿಬ್ರು. ಹರಕೆ ಅಂತ ಏನಿಲ್ಲ ಫ್ರೆಂಡ್ಸ್, ನಾನು ಸುಮ್ಮನೆ ಮುಡಿ ಕೊಡ್ತೀನಿ. ಮುಡಿ ಕೊಟ್ಮೇಲೆ ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ಮುಡಿ ಕೊಟ್ಮೇಲೆ ನೋಡಿ ಹೆವಿ ಖರಾಬಾಗಿ ಕಾಣಿಸ್ತೀನಿ ಮಾತ್ರ. ಇದೇ ಆಂಧ್ರ ಡಾನ್ಗಳ ಥರ ಕಾಣಿಸ್ತೀನಿ. ಮುಡಿ ಕೊಟ್ಮೇಲೆ ನಾನು ಹೆಂಗೆ ಕಾಣಿಸ್ತೀನಿ ಅಂತ ನೋಡಿ. ಇವಾಗ ಮುಡಿ ಕೊಡಕ್ಕೆ ಹೋಗೋಣ ಬನ್ನಿ.
ನಾವು ಲಾಸ್ಟ್ ಟೈಮ್ ಬಂದಾಗ ಐಹೊಳೆ ಒಂದು ಕರ್ನಾಟಕ ಭವನದಲ್ಲಿ ಇನಾಗ್ರೇಷನ್ ಆಗ್ತಿತ್ತು. ಈ ಸಲ ಅದೇ ರೂಮು ಹೊಸ ಬಿಲ್ಡಿಂಗು ಹೊಸದಾಗೆ ಹೆಂಗಿದೆ ಅಂತ ನಾವು ಚೆಕ್ ಇನ್ ಆಗ್ಬೇಕಾದ್ರೆ ತೋರಿಸ್ತೀವಿ, ನೋಡೋಣ ಬನ್ನಿ. ಫ್ರೆಂಡ್ಸ್ ಏನ್ ಗೊತ್ತಾ, ಇಲ್ಲೊಬ್ಬಂಗೆ ಮುಡಿ ಕೊಡೋದು ಎಲ್ಲಿ ಅಂದ್ರೆ ಮುಡಿ ಕೊಟ್ಟು ಬಂದಿದ್ದಾನೆ, ಮುಡಿ ಕೊಡೋದು ಎಲ್ಲಿ ಅಂದ್ರೆ ಗೊತ್ತಿಲ್ಲ ಅಂತಾನೆ. ಅವನಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಅವನಿಗೆ ಗುಂಡು ಅಂತ ಹೇಳ್ಬೇಕಂತೆ. ನಮಗೇನ್ ಗೊತ್ತು ಗುಂಡು ಅಂತ. ಮುಡಿ ಆಲ್ಮೋಸ್ಟ್ ಇದನ್ನು ಗುಂಡು ಅಂತಾನೆ ಕರೆಯೋದು, ಅದ್ರಲ್ಲಿ ಯಾವ ಭಾಷೆಯಲ್ಲಿ ಗುಂಡುನೇ ಕೊಡೋದು. ನಾನು ಮುಡಿ ಅಂದ್ರೆ ಅವ್ನು ಮುಡಿ ಕೊಟ್ಟು ಬಂದಿದ್ದಾನೆ, ಮುಡಿ ಅಂದ್ರೆ ಗೊತ್ತಿಲ್ಲ ಅಂತಿದ್ದಾನೆ. ಇವಾಗ ನೆಕ್ಸ್ಟ್ ಕೇಳ್ತೀನಿ ಯಾರಿಗಾರ ಗುಂಡು ಕೊಡೋದು ಎಲ್ಲಿ ಅಂತ. ನೋಡಿ ಫ್ರೆಂಡ್ಸ್, ಇದೇ ಮುಡಿ ಕೊಡಕ್ಕೆ ಹೋಗೋ ಜಾಗ. ನಾನಿವಾಗ ಮುಡಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ದು ನಂದಕ ರೆಸ್ಟ್ ಹೌಸ್ ಅಂತ ಇರೋದು. ನೀವು ಮುಡಿ ಕೊಡಬೇಕು ಅಂತ ಬಂದರೆ ನಂದಕ ರೆಸ್ಟ್ ಹೌಸ್ ಅಂತ ಇಲ್ಲಿಗೆ ಬಂದು ಮುಡಿ ಕೊಡೋಕ್ಕೆ ಯಾರನ್ನೇ ಕೇಳಿ ನಂದಕಂ ರೆಸ್ಟ್ ಹೌಸ್ ಅಂತ ಯಾರು ಬೇಕಾದರೂ ಹೇಳ್ತಾರೆ. ಬಟ್ ಇಲ್ಲೂ ಮುಡಿ ಕೊಡೋದಕ್ಕೆ ಕ್ಯೂ ಸಿಸ್ಟಮಲ್ಲಿದೆ, ನೋಡ್ಕೊಂಡು ಟೋಕನ್ ತಗೊಂಡು ನೀವು ಬನ್ನಿ. ಮುಡಿ ಕೊಡೋಕ್ಕಿಂತ ಮುಂಚೆ ತಲೆಗೆ ಕ್ಲೀನಾಗಿ ನೀರು ಹಾಕೊಂಡು ನೆನೆಸ್ಕೊಂಡು ಬನ್ನಿ, ಕ್ಲೀನಾಗಿ ಕೂದಲು ರಿಮೂವ್ ಮಾಡ್ಬೋದು ಅಂತ ಅಂದರು. ಅದಕ್ಕೆ ತಲೆ ನೆನೆಸ್ಕೊಂಡೋಗಿ ಕೂತ್ಕೊತೀನಿ. ಮುಡಿ ಕೊಟ್ಮೇಲೆ ಯಾವ ಥರ ಕಾಣಿಸ್ತೀನಿ ನೋಡೋಣ. ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದ್ದೀನಿ ಇವಾಗ. ಫುಲ್ಲು ಖರಾಬಾಗಿ ಕಾಣಿಸ್ತಾ ಇದ್ದೀನಲ್ಲ. ಬೆಂಕಿ ಹಳೆ ಕಾಲದ ವಿಲನ್ ಅಲ್ಲ, ಸೇಮು. ನಾನು ಆಗ್ಲೇ ಹೇಳಿಲ್ವಾ, ಕೂದಲು ತೆಗ್ಮೇಲಂತೂ ಸೇಮು ಹಳೆ ಕಾಲದ ವಿಲನ್ ಥರನೇ ಕಾಣಿಸ್ತೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್? ಗೋವಿಂದ ಹಳೆ ಗೋವಿಂದ. ಬಟ್ ಕೂರ್ಲಿಕ್ಕಿಂತ ಇವಾಗಲೇ ಖರಾಬಾಗಿ ಕಾಣಿಸ್ತೀನಿ ಅನ್ಸುತ್ತೆ ಅಲ್ವಾ? ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಜಲ್ದಿ ಮುಡಿ ತೆಗೆದ್ರು ಅಂದರೆ ಜಸ್ಟ್ ಹೋಗಿ ಒಂದು 5 ಮಿನಿಟ್ಸ್ ಅಷ್ಟೇ. ಫ್ರೀ ಟೋಕನ್ನು ನಮ್ಮ ಧರ್ಮಸ್ಥಳ ಥರ ದುಡ್ಡು ಕೊಟ್ಟು ಟೋಕನ್ ತಗೊಳ್ಬೇಕು ಆ ಥರ ಏನಿಲ್ಲ. ಫ್ರೀಯಾಗಿ ಟೋಕನ್ ತಗೊಂಡ್ರು ಹೋಗಿ ಕೂತ್ಕೊಂಡಿದ ತಕ್ಷಣ 5 ಮಿನಿಟ್ಸಲ್ಲಿ ಕ್ಲೀನಾಗಿ ತೆಗೆದ್ರು. ದುಡ್ಡೇನು ಕೇಳಲಿಲ್ಲ, ಬಟ್ ಮಾಡೋರಿಗೆ ಕೊಡೋದು ನಮ್ಮ ಧರ್ಮ ಅಂತ ನಾನೇ ಒಂದು 50 ರೂಪಾಯಿ ಕೊಟ್ಬಿಟ್ಟು ಬಂದೆ. ಇವಾಗ ಟೈಮ್ ಬೇರೆ ನಮ್ಮದು ಸ್ಲಾಟ್ ಇರೋದು ದರ್ಶನ 9 ಗಂಟೆಗೆ. ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ. ಬಟ್ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಮೊಬೈಲು ಹಲೋ ಮಾಡಲ್ಲ ಅಲ್ಲಿ ಒಳಗೆ. ದರ್ಶನ ಎಲ್ಲ ಮುಗಿಸ್ಕೊಬಂದು ಹೊರಗಡೆಯಿಂದನೇ ತೋರಿಸ್ತೀನಿ ಅಷ್ಟೇ. ನೋಡ್ಕೊಂಡು ವಿಡಿಯೋ ಎಲ್ಲ ಫುಲ್ ನೋಡಿದರೆ ಗೋವಿಂದ ಅಂತ ಒಂದು ಕಮೆಂಟ್ ಹಾಕಿ. ತಿರುಪತಿ ಗೋಪುರನ ಹಂಗೆ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ ತಿರುಪತಿ ಗೋಪುರ ನೋಡಕ್ಕೆ ಹೋಗೋಣ. ನಾವು ಮಾಡಿರೋದು ಹೊಯ್ಸಳ ಭವನ, ಇನ್ನೊಂದು ಹಂಪಿ ಭವನ ಅಂತ ಒಂದಿದೆ. ಇದು ಸ್ಪೆಷಲಿ ತಿರುಪತಿಲಿ ಕರ್ನಾಟಕ ಭವನ ಅಂತ ಮಾಡಿರುವಂಥದ್ದು. ಈ ಜಾಗದಲ್ಲೇ ನಾವು ರೂಮ್ ಮಾಡಿದ್ವಿ, ಬಟ್ ತುಂಬಾ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಎಲ್ಲ ಹೊಸದಿದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಇದೇ ಹೊಸದಾಗಿ ಮಾಡಿರೋ ಐಹೊಳೆ ಗೆಸ್ಟ್ ಹೌಸ್ ಕರ್ನಾಟಕ ಭವನ. ನೋಡಿ ಫ್ರೆಂಡ್ಸ್, ತಿರುಪತಿ ತಿರುಮಲ ವೆಂಕಟೇಶ್ವರಕ್ಕೆ ನೋಡೋಕ್ಕೆ ನಮ್ಮ ಔಟ್ಫಿಟ್ ಅಂತೂ ರೆಡಿ ಆಯಿತು. ನೀವು ಬನ್ನಿ ಹೋಗೋಣ. ಇದೇ ನಮ್ಮ ಕರ್ನಾಟಕ ಭವನದ ರೂಮು. ಫ್ರೆಂಡ್ಸ್, ಇದು ನೋಡಿ ತಿರುಪತಿ ಟೆಂಪಲ್ ಮುಂದೆನೇ ಇರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಯಂ ಅಂತ ಇದು, ಬಟ್ ಏನೋ ವರ್ಕ್ ನಡೀತಾ ಇರೋದ್ರಿಂದ ಓಪನ್ ಇಲ್ಲ ಇನ್ನು. ನೋಡಿ, ಇದೆ SV ಮ್ಯೂಸಿಯಂ ಅಂತ, ನೋಡಕ್ಕೆ ತುಂಬಾ ಸಖತ್ತಾಗಿದೆ. ಬಟ್ ಏನೋ ಒಳಗೆ ವರ್ಕ್ ನಡೀತಿದೆ ಅಂತೇಳಿ ಇವಾಗ ಎಂಟ್ರಿ ಕೊಟ್ಟಿಲ್ಲ. ಬಟ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಮಾತ್ರ. ಫ್ರೆಂಡ್ಸ್, ಏನ್ ಗೊತ್ತಾ, ನಾವು
ರಾತ್ರಿನೇ ಹೋಗಿದ್ವಿ ದರ್ಶನಕ್ಕೆ. ಕರೆಕ್ಟು 8:30ಗೆ ಹೋದ್ವಿ. 8:30ಯಿಂದ 12 ಗಂಟೆ ಆಗೋಯ್ತು ದರ್ಶನ ಮಾಡಕ್ಕೆ. ಎಲ್ಲರಿಗೂ ಗೊತ್ತಿದೆ ಮೊಬೈಲು ಒಳಗೆ ಎಲ್ಲೂ ಅಲೋ ಇಲ್ಲ ಅಂತ. ಮೊಬೈಲು ಒಳಗೆ ಅಲೋಡ್ ಇಲ್ದಿದ್ದ ಕಾರಣಕ್ಕೆ ನಿನ್ನೆ ನೈಟು ಎಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೇನೆ ಬೆಳಗ್ಗೆ 7ಗೆ ಎದ್ದು ರೆಡಿ ಆಗ್ಬಿಟ್ಟು ಇವಾಗ ನಿಮ್ಗೆ ದೇವಸ್ಥಾನ ಎಷ್ಟಾಗುತ್ತೆ ಅಷ್ಟು ತೋರ್ಸೋಣ ಅಂತ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇದು ನೋಡಿ ಎಷ್ಟು ಸಖತ್ ಮೇಂಟೈನ್ ಮಾಡಿದ್ದಾರೆ. ಇದು ರಥದ ಬೀದಿ ಅಂತ. ಇದು ಯಾವ್ಯಾವಾಗ ರಥೋತ್ಸವ ಮಾಡ್ತಾರಲ್ಲ ಆ ಟೈಮಲ್ಲಿ ರಥ ಇಲ್ಲಿ ಓಡಾಡೋ ಜಾಗ. ಇದು ಹೋಗ್ಬೇಕಂತ ನೋಡಿ ಎಲ್ಲ ಕೂತ್ಕೊಂಡಿರ್ತಾರೆ. ಇಲ್ಲೆಲ್ಲ ಕೂತ್ಕೊಂಡು ಓಡಾಡೋ ಅಂತ ಜಾಗ ಇದು. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಭೂವರಹ ಸ್ವಾಮಿಗೆ ಹೊರಡೋಣ ಅಂತ ರಥದ ಬೀದಿಲಿ ಫಸ್ಟ್ ಹೊರಟು ಭೂವರಹ ಸ್ವಾಮಿನ ಹಂಗೆ ತೋರಿಸ್ತೀವಿ ನಿಮ್ಗೆ. ಬಟ್ ಅಲ್ಲಿ ಫುಲ್ ಕ್ರೌಡ್. ಅಲ್ಲಿ ಒಳಗಡೆ ನಾವೇ ಎಂಟ್ರಿ ಹೋಗಕ್ ಆಗ್ಲಿಲ್ಲ. ನಾವು ರಾತ್ರಿ ದರ್ಶನ ಮಾಡೋದು ಕೂಡ ಲೇಟ್ ಆಯ್ತು. ಮತ್ತೆ ಈಚೆ ಬಂದು ಕೂಡ ನೋಡಕ್ಕೆ ಆಗಿಲ್ಲ. ಅದು ಈಗಾದ್ರೆ ಈಚೆಯಿಂದ ನೋಡೋಣ ಬನ್ನಿ ಹೆಂಗಿದೆ ದೇವಸ್ಥಾನ. ಅಟ್ಲೀಸ್ಟ್ ನಿಮ್ಗೆ ಅದ್ರ ಗೋಪುರ ಆದ್ರೂ ತೋರಿಸೋಣ. ನಾವಿಲ್ಲಿ ಟೆಂಪಲ್ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಇಲ್ಲೊಂದು ಉಗ್ರ ನರಸಿಂಹ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ನಮ್ಮ ಮನೆ ದೇವ್ರು ನೋಡ್ಬಿಡಿ. ಫಸ್ಟ್ ನಮ್ಮ ಮನೆ ದೇವ್ರು ನೋಡ್ಕೊಂಡು ಆಮೇಲೆ ತಿರುಪತಿನ ನೋಡಕ್ ಹೋಗೋದು. ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ಫಸ್ಟ್ ದರ್ಶನ ಮಾಡೋಣ ಬನ್ನಿ. ನಿಮ್ಗಾಗ್ಲೇ ಹೇಳ್ದಂಗೆ ಭೂವರ ಸ್ವಾಮಿ ದೇವಸ್ಥಾನ ಅಂದ್ರೆ ಇದೆ ನೋಡಿ. ಬಟ್ ಏನಂದ್ರೆ ಫುಲ್ ರಶ್. ಯಾವ್ದೇ ಕಾರಣಕ್ಕೂ ನೋಡಕ್ ಆಗಲ್ಲ. ನಾವು ಆಫೀಸ್ಗೆ ಹೋಗೋ ಟೈಮಿಂಗ್ಸ್ಗೆ ಇಲ್ಲಿಗೆ ಬಂದ್ರೆ ನಿಜ ಯಾವ್ದು ದರ್ಶನ ಮಾಡಕ್ ಆಗಲ್ಲ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಂದು, ತಿರುಪತಿನ ಒಂದು ಕರೆಕ್ಟ್ ಆಗಿ ದರ್ಶನ ಮಾಡ್ಕೊಂಡು ಬಂದು ಈಗ್ಲೂ ನೋಡಿ ಎಷ್ಟು ರಶ್ ಇದೆ. ಬಟ್ ಇದ್ರ ಬಗ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಭೂವರ ಸ್ವಾಮಿ ಬಗ್ಗೆ. ಮತ್ತೆ ಇಲ್ಲಿಗೆ ಬಂದ್ರೆ ಫಸ್ಟ್ ನೀವು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿ ಆಮೇಲೆ ಭೂವರ ಸ್ವಾಮಿ ದೇವಸ್ಥಾನನ ಬಂದು ವಿಸಿಟ್ ಮಾಡಿ ನೀವು. ಫ್ರೆಂಡ್ಸ್ ನೋಡಿ, ಇಲ್ಲಿ ಭೂವರ ಸ್ವಾಮಿ ಟೆಂಪಲ್ ಇಂದ ದರ್ಶನ ಮಾಡ್ಕೊಂಡು ಬರ್ತಿದ್ದಂಗೆ ಇಲ್ಲಿ ಊಟದ್ದು ಹಾಲ್ ಇದು. ಈ ಜಾಗದಲ್ಲಿ ಸಾವಿರಾರು ಜನಕ್ಕೆ ಒಂದೇ ಸತಿಗೆ ಧರ್ಮಸ್ಥಳದ ತರ ಸೇಮ್ ಒಂದೇ ಸತಿಗೆ ಊಟ ಆಗ್ತದೆ ಫ್ರೆಂಡ್. ತುಂಬಾ ಚೆನ್ನಾಗಿತ್ತು ಊಟ ಮಾಡಿದ್ವಿ ನಾವು. ಇಲ್ಲಿಂದ ಒಂದು ಕಲ್ಯಾಣಿ ಇದೆ, ಕಲ್ಯಾಣಿ ನೋಡೋಣ ಬನ್ನಿ. ನೋಡಿ ಇದು ಕಲ್ಯಾಣಿ ಎಷ್ಟು ಸಖತ್ತಾಗಿ ಮಾಡಿದಾರೆ ನೋಡಿ. ಇಲ್ಲಿ ಬಂದು ಉರುಳ್ ಸೇವೆ ಮಾಡ್ತಾರೆ. ರಾತ್ರಿ 1 ಗಂಟೆಯಲ್ಲಿ ಇಲ್ಲಿ ಸ್ನಾನ ಮಾಡ್ಕೊಂಡು ದೇವರಿಗೆ ಉರುಳ್ ಸೇವೆ ಮಾಡ್ತಾರೆ. ಏನ್ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಇದು ದೇವಸ್ಥಾನದ ಆವರಣ. ಇದು ಅದು ಕಲ್ಯಾಣಿ. ಇಲ್ಲಿ ರಥದ ಬೀದಿ ಇದೆಲ್ಲ ರಥದ ಶೆಡ್ಡು. ಹಿಂಗೆಲ್ಲ ನೋಡ್ಕೊಳ್ಳಿ. ಇದೇ ಟೆಂಪಲ್. ಇದೇ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಮೇನು. ಇದ್ರೊಳಗಿಂದನೇ ದರ್ಶನಕ್ಕೆ ಹೋಗ್ಬೇಕು. ಸ್ವಲ್ಪ ಹತ್ರ ಹೋಗೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇದೇ ಮೇನ್ ಎಂಟ್ರೆನ್ಸ್ ಬರೋದು. ಪ್ರತಿಯೊಬ್ರು ಇಲ್ಲಿ ಬಂದು ಇಲ್ಲಿ ದೀಪ ಹಚ್ಚಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ದೀಪ ಹಚ್ಚಿ ಇಲ್ಲಿಂದ ಬಂದು ಸೀದಾ ಮೇನ್ ಟೆಂಪಲ್ಗೆ ಈ ರೀತಿ ಕಾಣಿಸುತ್ತೆ. ಸೂಪರ್ ಅಲ್ಲ? ಇದು ಮೇನ್ ಎಂಟ್ರೆನ್ಸ್. ಬಟ್ ಇವ್ರು ಏನ್ ಮಾಡಿದ್ದಾರೆ ಈಗ ದರ್ಶನಕ್ಕೆಲ್ಲ ಬೇರೆ ಕಡೆಯಿಂದ ನೋಡಿ ಅಲ್ಲಿ ಕಾಣ್ತಿದ್ರು. ಅಲ್ಲೆಲ್ಲಿಂದನೋ ದರ್ಶನ ಬರ್ಬೇಕು. ಅಲ್ಲೆಲ್ಲಿಂದ ಬಂದು ಇದ್ರೊಳಗೆ ಹಿಂಗ್ ಹೋಗ್ಬೇಕು. ಫ್ರೆಂಡ್ಸ್, ನಾವು ನವೆಂಬರ್ ಅಲ್ಲಿ ಬುಕ್ಕಿಂಗ್ ಮಾಡಿದ್ದು. ಇವಾಗ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳಾದ್ಮೇಲೆ 300 ರೂಪಾಯಿದು 300 ರುಪೀಸ್ ಇದ್ದು ಬುಕ್ಕಿಂಗ್ ಮಾಡಿದ್ವಿ ನವೆಂಬರ್ ಅಲ್ಲಿ. ಇವತ್ತು ಫೆಬ್ರವರಿಗೆ ನಮ್ಗೆ ಆ ಸ್ಲಾಟ್ ಸಿಕ್ಕಿದ್ದು. ರಾತ್ರಿ 9 ಗಂಟೆಲಿ ನಮ್ಗೆ ಸಿಕ್ಕಿದ್ದು. ಆಲ್ಮೋಸ್ಟ್ 8:30ಗೆ ನಾವು ದೇವ್ರ ದರ್ಶನಕ್ಕಂತ ಹೋಗಿ ರಾತ್ರಿ 12 ಗಂಟೆಗೆ ನಮ್ಗೆ ದರ್ಶನ ಮುಗೀತು. ತುಂಬಾ ಕ್ರೌಡ್ ಇತ್ತು. 3 ತಿಂಗಳಿಂದ ಈ ತರ ಹೋಗ್ಬೇಕು ಅಂದ್ರೆ 3 ತಿಂಗಳ ಹಿಂಗಡೆನೆ ಬುಕ್ಕಿಂಗ್ ಮಾಡ್ತಾ ಬರ್ಬೇಕು. ಏನಪ್ಪಾ ಬೆನಿಫಿಟ್ ಅಂದ್ರೆ 3 ತಿಂಗಳ ಹಿಂಗಡೆ ಬುಕ್ಕಿಂಗ್ ಮಾಡಿದ್ರೆ ಬುಕ್ಕಿಂಗ್ ನಮ್ದು ಸ್ಕ್ಯಾನರ್ ಮಾಡಿ ನಮ್ಗೊಂದು ಫ್ರೀ ಲಡ್ಡು ಕೊಡ್ತಾರೆ. ಅದೊಂದು. ಆಮೇಲೆ ಇನ್ನೊಂದು ದರ್ಶನಕ್ಕೆ ಒಂದ್ ಸ್ವಲ್ಪ
ಬೇಗನೆ ಹೋಗ್ಬೋದು, ಅದೊಂದು ನಮಗೆ ಬೆನಿಫಿಟ್. ಫ್ರೆಂಡ್ಸ್ ಇಲ್ಲೇ ನಾವು ದರ್ಶನ ಮಾಡ್ಕೊಂಡು ಈ ಕಡೆಯಿಂದ ಬರ್ತೀವಲ್ಲ, ಇಲ್ಲಿ ಬಂದಿದ ತಕ್ಷಣನೇ ಇಲ್ಲಿಂದಾನೇ ಲಡ್ಡು ಕೌಂಟರ್ಗೆ ಇಲ್ಲಿಂದಾನೇ ಹೋಗ್ಬೇಕು. ಹೋಗೋಣ ಬನ್ನಿ ಫ್ರೆಂಡ್ಸ್. ಇದೆ ನೋಡಿ ಲಡ್ಡು ಕೌಂಟ್ರು, ಎಷ್ಟಿದೆ ನೋಡಿ ಲಡ್ಡು ಕೌಂಟ್ರು. ಅಲ್ಲಿ ದರ್ಶನ ಆಗಿ ದೇವಸ್ಥಾನ ಪಕ್ಕನೇ ಇದೆ ಲಡ್ಡು ಕೌಂಟರ್ಗಳು, ಎಲ್ಲ ಫುಲ್ ಕೌಂಟರ್. ಇಲ್ಲಿ ಕೆಳಗೆ ಮೇಲೆ. ಫ್ರೆಂಡ್ಸ್ ಇಲ್ಲಿ ಏನು ಗೊತ್ತಾ, ಫೋನ್ ಏನಾರ ತೆಗ್ದ್ಬಿಟ್ಟು ಏನೋ ಒಂಚೂರು ವಿಡಿಯೋ ಮಾಡ್ತಿದ್ರೆ ಓಡ್ ಬಂದ್ಬಿಡ್ತಾರೆ. ವಿಡಿಯೋ ಮಾಡಂಗಿಲ್ಲ, ವಿಡಿಯೋ ಇಡಂಗಿಲ್ಲ, ಕಾನೂನು ಪ್ರಕಾರ ಬಾಹಿರ ಇದು ವಿಡಿಯೋ ಮಾಡಬೇಡಿ ಅಂತ ಓಡೋಡ್ ಬರ್ತಾರೆ. ಹಂಗ್ ಬಂದ್ರು ಸ್ವಲ್ಪನೇ ವಿಡಿಯೋ ಹಿಡ್ಕೊಂಡು ನಾನು ಇವರು ಇಬ್ರು ನಿಮಗೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡಿದೀವಿ. ಎಲ್ಲೋ ವಿಡಿಯೋ ಮಾಡಂಗಿಲ್ಲ, ಬಟ್ ಆದ್ರೂನು ಸ್ವಲ್ಪ ಕ್ಯಾಪ್ ಮಾಡಿ ಅಲ್ಲಿ ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಸ್ವಲ್ಪ ದೇವ್ರನ್ನ ತೋರ್ಸಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ದೇವ್ರ ಗೋಪುರನಾದ್ರೂ ತೋರ್ಸಿದೀವಿ. ಆಲ್ಮೋಸ್ಟ್ ದೇವ್ರಂತೂ ಯಾರು ತೋರ್ಸಕ್ ಆಗೋದಿಲ್ಲ, ಹೆವಿ ಚೆಕಿಂಗ್ ಇರುತ್ತೆ, ಫುಲ್ಲು ಚೆಕಿಂಗ್ ಇರುತ್ತೆ. ದೇವ್ರಂತೂ ತೋರ್ಸಕ್ ಆಗಲ್ಲ, ಬಟ್ ದೇವಸ್ಥಾನ ಸುತ್ತಮುತ್ತ ಅಂತೂ ಕ್ಲೀನ್ ಆಗಿ ತೋರಿಸ್ತೀನಿ, ಓಕೆನಾ? ನೋಡಿ ಇದೆ ಪುಷ್ಕರಣಿ, ಎಷ್ಟು ಸೂಪರ್ ಆಗಿದೆ ನೋಡಿ. ಇಲ್ಲೇ ಬಂದು ಎಲ್ಲಾರು ಸ್ನಾನ ಮಾಡಿದ್ಮೇಲೆ ಊಳ್ ಸೇವೆ ಮಾಡ್ತಾರೆ ಇಲ್ಲಿಂದಾನೆ. ಫ್ರೆಂಡ್ಸ್ ಅಲ್ಲಿ ಕಲ್ಯಾಣಿಲಿ ಎಲ್ಲ ಸ್ನಾನ ಮಾಡ್ಕೊಂಡ್ ಬಂದಾದ್ಮೇಲೆ ಇಲ್ಲೊಂದು ಒಳ್ಳೆ ಅರಳಿ ಮರ ಇದೆ. ಈ ಅರಳಿ ಮರ ಹತ್ರ ಒಂದು ಪೂಜೆ ಸಲ್ಲಿಸ್ತಾರೆ. ಶಿವ ಯಾವ್ದೋ ಶಿವಲಿಂಗ ಇದೆ, ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಫ್ರೆಂಡ್ಸ್ ಟೆಂಪಲಿನ ಗೋಪುರ, ದೇವಸ್ಥಾನ ಎಲ್ಲ ತೋರಿಸಿದೀನಿ, ಹಾಗೆ ನಿಮ್ಗೆ ಕಲ್ಯಾಣಿನೂ ಸಮೇತ ತೋರಿಸಿದೀನಿ. ದೇವಸ್ಥಾನ ಔಟ್ ಸೈಡು ಲಡ್ಡು ಮಾರೋದು ಇಷ್ಟೇ ನಮ್ಮ ಕೈಲಿ ವಿಡಿಯೋ ಹಿಡಿಯಕ್ಕಾಗಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ನಮ್ಮ ಏಳು ಬೆಟ್ಟದ ಒಡೆಯನಿಗೆ ಒಂದು ಲೈಕ್ ಮಾಡಿ. ಏಳು ಬೆಟ್ಟದ ಒಡೆಯ ವೆಂಕಟೇಶ್ವರ ಸ್ವಾಮಿಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ಒಳ್ಳೆ ವಿಡಿಯೋದ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್.